ನಿಜವಾದ ಒಬ್ಬ ನಿರ್ದೇಶಕ ಎಷ್ಟು ಶ್ರದ್ಧೆಯಿಂದ ಎಷ್ಟು ಕೆಲಸಗಳನ್ನು ಮಾಡಬೇಕು ಅಷ್ಟು ಕೆಲಸಗಳನ್ನ ಬ್ಯಾಕ್ಟರ್ ಆಗಿ ಆ್ಯಕ್ಟ್ ಮಾಡಿಕೊಂಡು ಡೈಲಾಗ್ ಬರ್ಕೊಂಡು ಸಾಂಗು ಬರೆದು ಲೊಕೇಶನ್ನು ನೋಡಿ ನಮಗೆಲ್ಲ ದುಡ್ಡು ಕೊಟ್ಟು ಎಲ್ಲ ಕೆಲಸವನ್ನು ಒಬ್ಬನೇ ಹುಡುಗ ಮಾಡ್ದ. ಅದನ್ನು ನಾವು ನೋಡಿದ್ವಿ ಅಂದರೆ ಅದು ಚಂದ. ಕಷ್ಟ ಸರ್ ಉಪೇಂದ್ರ ಅವ್ರಿಗಾಗಲಿ, ಸುದೀಪ್ಗಾಗಲಿ, ದರ್ಶನ್ಗಾಗಲಿ ಎಲ್ಲ ಹೀರೋಗಳು ನಾನು ಹೇಳ್ತೇನೆ ರೀ, ಆರಾಮಾಗಿರಿ, ಟೆನ್ಷನ್ ಮಾಡ್ಕೋಬೇಡಿ. ಹೀರೋಗಳಂದ್ರೆ ಸ್ಮಾರ್ಟಾಗಿ ಕಾಣಿಸ್ಬೇಕು. ಬೆಳಗ್ಗೆ ಅಲ್ವಾ ಸುಮ್ಮನೆ ಹಂಗೆ ಬಂದರೆ ಗ್ಲಾಮರ್ ಇವನಯ್ಯ ಹೀರೋ ಅನ್ನಿಸ್ಬೇಕು. ಬೇರೆ ಎಲ್ಲ ತಲೆಯಿಂದ ಕಿತ್ತಾಕಿ ಪ್ರೊಡಕ್ಷನ್ ನಾವು ನೋಡ್ಕೊತೀವಿ, ಡೈರೆಕ್ಷನ್ ನಾವು ನೋಡ್ಕೊಳ್ತೀವಿ, ಹಾಡುಗಳು ನಾವು ನೋಡ್ಕೊಳ್ತೀವಿ. ನೀವು ಹೀರೋಯಿನ್ ಅಂದರೆ ಅವ್ರ ಗ್ಲಾಮರ್ನ ಫಸ್ಟ್ ಮೈಂಟೈನ್ ಮಾಡೋಕೆ ಅಂತ ಹೇಳ್ತಾ ಇರ್ತೀನಿ. ಚಂದನ್ಗೂ ಈ ಮಾತನ್ನ ನಾನು ಹೇಳ್ದೆ ಅಲ್ಲೇ ಯಾಕಿಷ್ಟು ಇದಂತ. ಬಟ್ ಅವರು ಒಳಗೆ ಒಬ್ಬ ನಿಜವಾದ ನಿರ್ದೇಶಕ ಇದ್ದಾನೆ. ಇದನ್ನು ಬರೀಲೇಬೇಕು ಅನ್ನವ ನಮ್ಮ ಪ್ರೆಸ್ನವರು ಮತ್ತು ಮೀಡಿಯಾದವರು ಭಾಳ ಎಷ್ಟು ಚೆನ್ನಾಗಿ. ನಾನು ಸಾಮಾನ್ಯವಾಗಿ ಎಲ್ಲ ವೇದಿಕೆ ಮೇಲೆ ಕರೆದರೂ ಬರಲ್ಲ, ಕೈ ಕೊಡ್ತಾ ಇರ್ತೀನಿ. ನಮಗೆ ಮನಸ್ಸಲ್ಲಿ ಬಂದಿದೆ ನನಗೆ, ಯಾಕೆಂದರೆ ಅವ್ರು ಮಾಡಿದ ಕೆಲಸ ಜೊತೆಗೆ ಆ ಸಿನಿಮಾದ ಕತೆ, ಅವ್ರು ತೆಗೆದಿರೋ ಶಾರ್ಟ್ಸು, ಆ ಸ್ಪೀಡ್ ಹೇಳ್ತೀನಲ್ಲ ನಾನು, ಜನರಿಗೆ ಇಷ್ಟ ಆಗದೆ ಹೋದರೆ ಆಮೇಲೆ ನಾನು ಮಾತಾಡ್ತೀನಿ. ನಮ್ಗೆ ಫಸ್ಟ್ ಇಲ್ಲಿ ಬಂದ್ಬಿಡುತ್ತೆ ಅಂತ ಒಂದು ಅದ್ಭುತವಾದ ಸಿನಿಮಾ. ಜೊತೆಗೆ 2 ಹೀರೋಯಿನು. ನಿಮ್ಮ ಮದುವೆ ಆಗೋಯ್ತಾ? ಆಗಿಲ್ಲ. ಸೊ ಇಬ್ಬರಿಗೆ ಮುದ್ದಾದ ಹೀರೋಯಿನ್ಗಳನ್ನ ಇಟ್ಕೊಂಡು ಒಳ್ಳೆ ದಿ ಬೆಸ್ಟ್ ಅಂತ ನಾನು ಹೇಳಬಲ್ಲೆ ಅಂತ ಒಂದು ಕೆಲಸ ನೀವು ಮಾಡಿದಾರ. ಅದಕ್ಕೆ ಪ್ರತಿಫಲ ಸಿಗಬೇಕು. ಸಿನಿಮಾ ಥಿಯೇಟ್ರಲ್ಲಿ ಯಾವುದು ಸಿನಿಮಾ ಎಲ್ಲ ಗುರು ಅದಕ್ಕೆ ಇದು ಓಡ್ತಾ ಇದೆ, 3 ವಾರದಿಂದ ಯಾವುದಿಲ್ಲ ಗುರು ಅದಕ್ಕೆ ಇದು ಕಲೆಕ್ಷನ್, ಅದು ಸಿನಿಮಾ ಆಗಬಾರ್ದು. ಈ ಸಿನಿಮಾ ನೋಡಲೇಬೇಕು ಅಂತ ಬರಬೇಕು, ಅದು ಸಿನಿಮಾ. ಆ ಸಿನಿಮಾ ಇದಾಗಲಿ ಅಂತ ನಾನು ಹಾರೈಸ್ತೀನಿ. ಇದಂತ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ, ಹೈಟು ಮ್ಯಾಚ್ ಮಾಡೋಕ್ಕಾಗಲ್ಲ. ಆದರೂ ಜೊತೆ ಬೇಕಾದ ಸಿನಿಮಾ ಮಾಡ್ಬಿಟ್ಟಿದ್ದೆ. ಆ್ಯಕ್ಚುಲಿ ಅವ್ರು ನನ್ನ ಫ್ಯಾನು. ಅವರು ಚಾಮುಂಡೇಶ್ವರಿ ಸ್ಟುಡಿಯೋಗೆ ಹುಡ್ಕೊಂಬಂದ್ರು ನನಗೆ ಒಂದೇ ಹಾಡಿಗೆ, ಯಾವುದಲ್ಲಿ ಡವ ಡವ ಬಿಡುನಿ ಆ ಸಾಂಗಿಗೆ ದೊಡ್ಡ ಫ್ಯಾನು. ಆಮೇಲೆ ನಾನು ನೋಡಿದಾಗೆಲ್ಲ ಫಸ್ಟ್ ಅವ್ರ ಬಾಯಲ್ಲಿ ಬರ್ತಾ ಇದೆ ಡವ ಡವ, ಇದು ಒಂದೇ ಸಾಂಗು. ಸುದೀಪ್ದು ಒಂದು ಸಾಂಗ್ದ ಟೈಟಲ್ ಕೂಡ ನನಗೆ ಈಸ್ ಆ್ಯಕ್ಚುಲಿ ಒಳ್ಳೆ ಕಂಪೋಸರ್ ಕೂಡ, ಈಸ್ ಅ ಮ್ಯೂಸಿಕ್ ಕಂಪೋಸರ್ ಕೂಡ, ನಾಟ್ ಓನ್ಲಿ ಸಿಂಗರ್, ರೈಟರ್ ಕೂಡ ಸುದೀಪ್ ಅವರು. ತಿತ್ತಿಲಿ ಅಂತ ಒಂದು ಹಾಡು ಮಾಡಿದ್ರು, ಸ್ನೇಹಿತರೆಲ್ಲ ಗೊತ್ತಿರ್ಬೇಕೇನೋ. ಆ ಸಾಂಗ್ನ ನನ್ನ ಮುಂದೆ ಹಾಡಿದ್ರು. ಎಲ್ಲೂ ನೋಡ್ಬೇಕು ಅವ್ರು ಏನು ಅನ್ಕೊಂಡ್ರು, ಮ್ಯೂಸಿಕ್ ಡೈರೆಕ್ಟರ್ ಡಬ ಡಬ ಯಾರೋ ಮಾಡಿದ್ದಾರೆ, ಮೋಸ್ಟ್ಲಿ ಈ ಬಾಂಬೆ ದೊಡ್ಡ ಇವರೆಲ್ಲ ಇರ್ತಾರೆ, R.D. ಬರ್ಮನ್, ಲಕ್ಷ್ಮೀಕಾಂತ್ ಹಿಂಗೆಲ್ಲ ಇರ್ಬೋದು ಅಂತ ಬಂದು ನಾನು ನೋಡಿದ್ರು. ನೀವೇನ ಸಾಂಗ್ ಮಾಡಿರೋದು ಅಂತ. ಯಾಕೆಂದ್ರೆ ನಮ್ಮ ಅವತಾರ ಆಗಿತ್ತು, ಆವಾಗಿಂದ ಇವಳು ಅದೇ ಅವತಾರನೇ ಇದೆ. ಅದಾದ್ಮೇಲೆ ತುಂಬ ಕ್ಲೋಸ್ ಫ್ರೆಂಡ್ ಆಗಿಬಿಟ್ರು ನನಗೆ ಸುದೀಪ್ ಅವರು. ಅವರು ತುಂಬ ಯಂಗ್ಸ್ಟರ್ಸ್ಗೆ ಪ್ರೋತ್ಸಾಹ ಕೊಡ್ತಾರೆ, ಅದೇ ಬೇಕು ಯಾವಾಗಲೂ. ಅಭಿಮಾನ ಅಷ್ಟೇ. ನಾವು ಹೇಗಿರ್ತೀವೋ ನಮ್ಮ ಜೊತೆ ಇರೋರು, ನಮ್ಮ ಸಂಘ, ನಮ್ಮ ಅಭಿಮಾನಿಗಳು ಹಾಗೇ ಇರ್ತಾರೆ. ಸತ್ಯ ಅಲ್ವಾ? ಸೊ ಈ ಹಾಡಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು, ನಮ್ಮ ಹೀರೋಯಿನ್ ಒಳ್ಳೆ ಸಿಂಗರು, ಅದನ್ನೆಲ್ಲ ಇವ್ರ ಕೈಲಿ ಒಂದು ಹಾಡು ಹೇಳಿಸ್ಬಿಡ್ಬೇಕಾಯ್ತು. ನನ್ನ ಕ್ಯಾರೆಕ್ಟ್ರು ಯಾರು ನಗದೆ ಹೋದ್ರೆ ಆಮೇಲೆ ಅಂತ ನಗಲೇಬೇಕು. ನಾನು ಥಿಯೇಟ್ರಲ್ಲಿ ಸುಮ್ಮನೆ ಇರೋ ಡೈಲಾಗ್ ಹೇಳಿದ್ರು ಕೂಡ ತುಂಬ ಇಷ್ಟಪಡ್ತಾರೆ ಎಲ್ಲರೂ. ಆದರೆ ಈ ಸಿನಿಮಾದಲ್ಲಿ ನನ್ನನ್ನು ಬೇರೆ ಒಂದು ಕಲರಲ್ಲಿ ತೋರಿಸಿದಂಥ ಒಬ್ಬ ನಿರ್ದೇಶಕ, ಒಬ್ಬ ಹೊಸ ನಿರ್ದೇಶಕ ಅಂದರೆ ಅದು ಚಂದನ್. ಬೇರೆ ಕ್ಯಾರೆಕ್ಟರ್ ನಮಗೆ ನನ್ನ ಮಗ ಹೇಳ್ತಿರ್ತಾನೆ, ಏನಪ್ಪ ಎಲ್ಲ ಸಿನಿಮಾಲಿ ಒಂದೇ ಥರ ಮಾಡಬೇಡಪ್ಪ, ನೀನು ಬೇರೆ ಥರ ನೀನು ಪರ್ಫಾರ್ಮ್ ಮಾಡಪ್ಪ ಅಂತ. ಪರ್ಫಾರ್ಮ್ ಮಾಡೋದಲ್ಲ, ಪರ್ಫಾರ್ಮ್ ಮಾಡೋದಕ್ಕೆ ಅವ್ರ ಕೆಲಸ ತಗೋಬೇಕು. ಡೈರೆಕ್ಟ್ರು ಡೈಲಾಗ್ ತಗೊಂಬಂದಾಗ ಓರಿ ಕೊಡ್ರಿ ಅಂತ ನಾವೇ ಬರೆಯೋ ಥರ ಆಗ್ಬಾರ್ದು. ಕಲಾವಿದ್ರು ಏನೇ ಬರ್ದು ಒಂದು ಡೈಲಾಗು, ಏನ್ರಿ ಸೀನು, ನಾನು ಇದನ್ ಬಿಟ್ಟು ಒಂದು ಡೈಲಾಗು ಬೇರೆ ಹೇಳಲ್ಲ ಅಂತ ಹೇಳ್ಬೇಕು. ಅದು ಈ ಸಿನಿಮಾದಲ್ಲಿ ಆಗಿದೆ.
ಹೌದು ನಮ್ಗೆ ಸಕ್ಕತ್ತಾಗಿದೆ, ಇದನ್ನ ಇನ್ನ ಚೇಂಜ್ ಮಾಡ್ರೆ ನಮ್ಮ ಕ್ಯಾರೆಕ್ಟರ್ ಹಾಳಾಗೋಗುತ್ತೆ ಅಂತ ಗಿರಿ ಏನು ಮಾಡ ಅವ್ರು ಏನ್ ಹೇಳಿದ್ರೆ ಸರಿ ಸರ್ ಮಾಡ್ತೀನಿ ಸರ್, ಅದೇ ರಿಯಾಕ್ಷನ್ ನೋಡಿಬೇಕು ಅಂದ್ರೆ ಅಷ್ಟು ಅದ್ಭುತವಾಗಿ ಕೆಲಸ ತಗೊಂಡಿದ್ದಾರೆ ಚಂದನ್. ನಂಗೆ ತುಂಬಾ ಇಷ್ಟ ಆಯ್ತು. ಎಲ್ಲರ ಪ್ರೋತ್ಸಾಹ ಬೇಕೇ ಬೇಕು ಸರ್. ನಾನು ಅದಕ್ಕೆ ಒಂದೇ ಒಂದು ಮಾತು ಹೇಳಿದ್ದೆ, ಸಿನಿಮಾದಲ್ಲಿ ಯಾವ ಥಿಯೇಟ್ರಲ್ಲಿ ಸಿನಿಮಾ ಇಲ್ಲ ಅಂತ ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾ ಓಡೋಂಗ್ ಆಗಬಾರ್ದು. ಬಂಗಾರದ ಮನುಷ್ಯ ನೋಡ್ಲೇಬೇಕು ಅಲ್ವಾ, ಬಂಧನ ನೋಡ್ಲೇಬೇಕು. ಹೆಂಗಿತ್ತು ನಮ್ಮ ಇಂಡಸ್ಟ್ರಿ, ಹಂಗ ಆಗ್ಬೇಕು. ಅದಕ್ಕೆ ಈ ತರ ಒಳ್ಳೊಳ್ಳೆ ಸಿನಿಮಾಗಳು, ಸ್ಪೀಡ್ ಸಿನಿಮಾಗಳು. ಗಿರಿ ಸಕ್ಕದಾಗಿ ಸಾಟ್ಕೊತಿದ್ಯಾ ಗಿರಿ ಬಹಳ ನ್ಯಾಚುರಲ್ ಆಕ್ಟರ್. ನಿಜ ಹೇಳ್ತೀನಿ, ನಾವೆಲ್ಲ ಆಕ್ಟ್ ಮಾಡ್ತೀವಿ, ನೀನ್ ಆಕ್ಟ್ ಮಾಡಲ್ಲ, ನೀನು ಅದ್ಭುತವಾದ ಕಲಾವಿದ. ಅದರಿಂದ ಅವರಿಬ್ಬರು ಕರೆಕ್ಟಾಗಿ ಮ್ಯಾಚ್ ಆಗಿದ್ದಾರೆ. ಜಾಸ್ತಿ ಮಾತಾಡ್ತಾರೆ. ನಮಗೆ ಮುಂಚೆಯಿಂದ ಉಳಿದಿದ್ದು ಒಂದೇ, ಪ್ರೆಸ್ ಮೀಡಿಯಾ. ದಯವಿಟ್ಟು ಸರ್ ನಾನು ಹೇಳ್ತೀನಿ, ಒಂದ್ಸಲಿ ಸಿನಿಮಾ ತೋರಿಸಿ. ನೀವು ರಿಲೀಸ್ ಮಾಡಕ್ ಮುಂಚೆ ಇದು ಏನೋ ಪ್ರೀಮಿಯರ್ ಶೋ ಏನೋ ಆಗ್ತಾರಲ್ಲ ಅದು ಹಾಕ್ಬೇಡಿ. ಬರೀ ಪ್ರೆಸ್ನವ್ರಿಗೆ, ಮೀಡಿಯಾದವ್ರಿಗೆ ನೀವು ದಯವಿಟ್ಟು ಸಿನಿಮಾ ತೋರಿಸಿ. ಪ್ರೀಮಿಯರ್ ಶೋ ಹಾಕೋದು, ಕಲಾವಿದರನ್ನ ಕರೆಯೋದು ಅದೆಲ್ಲ ಬೇರೆ. ಒನ್ಸ್ ಮೋರ್ ಅಂತ ಹೇಳ್ತಿರ್ತಾರೆ. ದುಡ್ಡು ಕೊಟ್ಟು ಥಿಯೇಟರ್ಗೆ ಬಂದು ಒನ್ಸ್ ಮೋರ್ ಅಲ್ಲ, 2-3 ನೋಡ್ಲಿ. ಅದರಿಂದ ನಿಮ್ಮ ಎಲ್ಲ ಪ್ರೋತ್ಸಾಹ ಅವ್ರಿಗೆ ಬೇಕೇ ಬೇಕು. ವೈಫ್ ಕೂಡ ಜೊತೆಲಿ ಎಲ್ಲಿದ್ದಾರೆ ಈ ಸಿನಿಮಾ ಟೈಮಲ್ಲಿ ಅವ್ರು ಪ್ರೆಗ್ನೆಂಟ್ ಪಾಪ. ಅಂತ ಸಮಯದಲ್ಲೂ ಕೂಡ ಅವರು ಸ್ಪಾಟಲ್ಲಿ ಬಂದು ಕೂತ್ಕೊಳ್ಳೋರು. ನಮ್ಗೆ ಊಟ ಆಗಲಿ, ನಮ್ಮನ್ನು ನೋಡ್ಕೊಂಡಿದ್ದ ರೀತಿ ಆಗಲಿ, ಚಂದನ್ ಭಾಳ ಚೆನ್ನಾಗಿ ನೋಡ್ಕೊಂಡ್ರಿ ಚಂದನ್. ನಿಮ್ಗೆ ಒಳ್ಳೆ ಮನಸ್ಸು ಕೂಡ ಇದೆ, ಕಲಾವಿದರಿಗೆ ಬೆಲೆ ಕೊಡ್ತೀರಾ, ನಿಮ್ಗೆ ಒಳ್ಳೇದಾಗಬೇಕು ಅಂತ ದೇವರಲ್ಲಿ ಹಾರಿಸ್ತೀನಿ. ಏನದ ಯಾವ ಹಾಡಿದು? ಸಾರೆ ಗ ನೀ ನನ್ನ ಜೀವ 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 ಕಳೆ. ಆ ಬಿಡ್ಸ್ ಲೈನ್ ಮಾತ್ರ ಬ್ಯೂಟಿಫುಲ್ ಆಯ್ತು, ವೆರಿ ವೆರಿ ಫೈನ್. ಯಾರು ಮೀಸಲಿಟ್ಟಿದ್ರೆ ಆಗಿಲ್ಲ ಅಷ್ಟೇ, ಟಕ್ ಅಂತ ಮನಸ್ಸಲ್ಲಿ ಕೂತ್ಕೊಳ್ಳುತ್ತೆ. ಅದರಿಂದ ಈ ಹಾಡು, ಎಲ್ಲ ಹಾಡುಗಳು ಚೆನ್ನಾಗಿದೆ. ಈ ಸಿನಿಮಾ ಹಿಟ್ ಆಗಬೇಕು ಅನ್ನೋಕ್ಕೋಸ್ಕರ ಇಷ್ಟೊಂದು ಮಾತಾಡ್ಬಿಟ್ಟೆ ಅನ್ಸುತ್ತೆ. ದಯವಿಟ್ಟು ಕ್ಷಮಿಸಿ. ಎಲ್ರಿಗೂ ನನ್ನ ನಮಸ್ಕಾರಗಳು. ಚಂದನ್ಗೆ, ಈ ಸಿನಿಮಾ ಟೀಮ್ಗೆ, ಈ ಪ್ರೊಡಕ್ಷನ್ಗೆ, ಅವ್ರು ಪಟ್ಟಿರೋ ಕಷ್ಟಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಂತ ನಮಸ್ಕಾರ.